ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಚುನಾವಣೆ ನಡೀತಾ ಇರೋದ್ರಿಂದ ಸಹಜವಾಗಿ ಅಲ್ಲಿ ಯಾವುದೇ ರೀತಿಯ ಹಣ ಸಾಗಾಟ ಆಗ್ತಾ ಇದ್ರೂ ಕೂಡ ಅದರ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದಾರೆ ಪೊಲೀಸರು. ಹಂಗಾಗಿ ಚೆಕ್ ಪೋಸ್ಟ್ ಗಳನ್ನ ನಿರ್ಮಿಸಲಾಗಿದೆ. ಈ ಹಿಂದೆ ಕೂಡ ಅಲ್ಲಿ ಅಕ್ರಮವಾಗಿ ಹಣ ಸಾಗಾಟ ಆಗ್ತಾ ಇತ್ತು ಅಂತ ಸೀಸ್ ಮಾಡಿದ್ರು. ಅದಾದ ಬಳಿಕ ಮತ್ತೆ ಅಕ್ರಮ ಹಣ ಸೀಸ್ ಆಗಿದೆ ಅಂತೆ ಬಾಗಲಕೋಟೆಯಲ್ಲೇ. ಬಾಗಲಕೋಟೆ ಉಪಚುನಾವಣಾ ಹೊಸ್ತಿಲಲ್ಲಿ ಹೊನ್ನಕಟ್ಟಿ ಕ್ರಾಸ್ನಿಂದ 32.50 ಲಕ್ಷ ಹಣವನ್ನ ತೆಗೆದುಕೊಂಡು ಹೋಗ್ತಾ ಇದ್ರು. ಅದನ್ನ ಸೀಸ್ ಮಾಡಿದ್ದಾರೆ. ರಾಯಚೂರಿನಿಂದ ಬೆಳಗಾವಿಗೆ ಹೋಗ್ತಾ ಇದ್ದ ಎರಟಿಗಾ ಕಾರ್ನಲ್ಲಿ ಸಾಗಾಟ ಆಗ್ತಿತ್ತಂತೆ ದುಡ್ಡು. 32.5 ಲಕ್ಷ ರೂಪಾಯಿಯನ್ನ ಸದ್ಯ ಚುನಾವಣಾ ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ. ರಾಯಚೂರಿನ ವೀರೇಶ್ ಬಾಬು ಬಿ ಎಂಬುವರಿಗೆ ಸೇರಿರುವ ಹಣವನ್ನ ಸದ್ಯ ಜಪ್ತಿ ಮಾಡಿದ್ದಾರೆ ಅಧಿಕಾರಿಗಳು ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಕೋಡ್ ಆಫ್ ಕಂಡಕ್ಟ್ ನೀತಿ ಸಂಹಿತೆ ಜಾರಿಯಲ್ಲಿರೋದ್ರಿಂದ ನೀವು ಯಾವುದೇ ರೀತಿಯ ಹಣ ಸಾಗಾಟ ಮಾಡ್ತೀರಿ ಆ ಜಿಲ್ಲೆಯ ಆಸುಪಾಸಲ್ಲಿ ಅಂತ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ದಾಖಲಾತಿಗಳು ಇರಲೇಬೇಕು. ಯಾವುದೇ ದಾಖಲೆಗಳು ಇಲ್ಲದೆ ನೀವು ದುಡ್ಡನ್ನ ತೆಗೆದುಕೊಂಡು ಹೋಗ್ತೀರಿ, ಅದನ್ನ ಸಾಗಾಟ ಮಾಡ್ತೀರಿ ಅಂದ್ರೆ ಆಬ್ವಿಯಸ್ಲಿ ಚುನಾವಣಾ ಅಧಿಕಾರಿಗಳು ಎಲ್ಲಾ ಕಡೆ ಕೂಡ ಚುನಾವಣಾ ಅಕ್ರಮ ತಡೆಗಟ್ಟು ನಿಟ್ಟಿನಲ್ಲಿ ಹದ್ದಿನ ಕಣ್ಣಿಟ್ಟಿದ್ದಾರೆ. ಚೆಕ್ ಪೋಸ್ಟ್ ಗಳನ್ನ ನಿರ್ಮಿಸಿರ್ತಾರೆ. ಅಲ್ಲಿ ತಪಾಸಣೆ ಮಾಡೋ ಹೊತ್ತಲ್ಲಿ ಒಂದು ಎರಟಿಗಾ ಕಾರಲ್ಲಿ 32 ಲಕ್ಷಕ್ಕೂ ಹೆಚ್ಚು ಹಣವನ್ನ ಸಾಗಾಟ ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡಂತ ಅಧಿಕಾರಿಗಳು ಅದನ್ನ ಸೀಸ್ ಮಾಡಿದ್ದಾರೆ. ದೃಶ್ಯ ನೋಡ್ತಾ ಇದ್ದೀರಿ. ನಿಮ್ಗೆಲ್ಲ ಗೊತ್ತಿರೋದು ಅದೇ ನೀವು ಡಾಕ್ಯುಮೆಂಟ್ ತೋರಿಸಿ ನೀವು ಕ್ಲಿಯರ್ ಮಾಡ್ಕೊಂಡು ರೆಡಿ ಮಾಡೋರು ಇರ್ತಾರೆ. ಸಾಕಷ್ಟು ಇರ್ತಾರೆ. ಎಲೆಕ್ಷನ್ ಡೌನ್ ಕರೆಕ್ಟ್ ಅದಪ್ಪ. ಏ ಕಾಕ ಕರೆಕ್ಟ್ ಅದ ಅಲ್ಲ